ಆ ಅರೆಸ್ಟಿಗೆ ಸಂಬಂಧಪಟ್ಟ ಮತ್ತು ಆ ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೋರೋಸಾ. ನಾನು ಅಲ್ಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ. ಮಂಗಳೂರಲ್ಲ ಸುತ್ತಮುತ್ತಲೆಲ್ಲ ಗ್ರಾಮೀಣ ಎಲ್ಲ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂಥದ್ದು ಇದರಲ್ಲಿ. ಸೊ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿಸ್ಬೋದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಇರಲಿ. ಯಾಕಂದ್ರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವಿಗೆ ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿ. ಸರ್ ಅಧ್ಯಕ್ಷರೇ, ಅಲ್ಲ ಒಂದು ಮಿನಿಟ್ ಸರ್, ನೀವು ಹೇಳಿರೋದು ಒಳ್ಳೆ ಸ್ಕೂಲ್ ಅಂತ. ಅದೇ ಟೈಪ್ ಇದು ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸು ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನ ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡುವುದನ್ನ ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ ಸ್ಕೂಲಿನ ಕೆಪಾಸಿಟಿ ಅಲ್ಲಲ್ಲ ಇಲ್ಲಿ ಒಂದು ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿ ಅಲ್ಲದೆ ಬೇರೆ ಯಾವ್ದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ. ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವ್ರು ಎಲ್ಲೆಲ್ಲ ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರೇ, ನೀವು ಹೇಳುದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರಿ? DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ರೆಕಾರ್ಡ್ ಆನ್ ರೆಕಾರ್ಡ್. DDP ಅವರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಆಮೇಲೆ ಹೇಳಿ ಅವ್ರು ಮಾತಾಡ್ಲಿ, ಸಂಬಂಧ ಇಲ್ಲ. ಮಂಗಳೂರು ನಗರದ ವೆಲೆನ್ಸಿಯಾಸ್ ಸೆಂಟ್ ಜೋರೆಸಾ ಹೈಸ್ಕೂಲ್ ಶಾಲೆಯ ನಡೆದ ಘಟನೆಯ ಬಗ್ಗೆ ನನ್ನ ಮೇಲೆ ಶಾಂತಿ ಮತ್ತು ನೆಮ್ಮದಿಯ ಭಂಗ ತರಲು ಯತ್ನಿಸುತ್ತಿರುವ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಿದ್ದು, ಪ್ರಕರಣದ ಸಂಖ್ಯೆ 0032/2024. ಇದರ ಬಗ್ಗೆ ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾಗಿ ಪ್ರಸ್ತಾಪಿಸಿರುವ ಕುರಿತು ತಮ್ಮ ಪ್ರಶ್ನೆ. ಉತ್ತರ: ಶ್ರೀ ಅನಿಲ್ ಜೆರಾಲ್ಡ್ ಲೋಬೋ ಬಿನ್ ಓಂತು ಲೋಬೋ ರವರು ದಿನಾಂಕ 14/2/24 ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಜೆರೋಸಾ ಹೈಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಎಂಬುವರು ತಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಮಯದಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾರವರು ಯಾವುದೇ ಧರ್ಮಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿರುವುದಿಲ್ಲ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ರವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡದೆ ದಿನಾಂಕ 12/2/24 ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಬಜರಂಗ ದಳದ ಮುಖಂಡ ಶರಣ್ ಪಂಪೆಲ್, ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಹಾಗೂ ಬಿಜೆಪಿಯ ಮತ್ತೋರ್ವ ಕಾರ್ಪೊರೇಟರ್ ಭರತ್ ಕುಮಾರ್ ರವರುಗಳು ಶಾಲೆಯ ಬಳಿ ಅಕ್ರಮವಾಗಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿ ಶಾಲಾ ಗೇಟ್ ಎದುರಲ್ಲಿ ಅಕ್ರಮವಾಗಿ ಸೇರಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತನಾಡಿ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದಿಸಿರುತ್ತಾರೆ. ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಮಾತನಾಡಿ ಬೆದರಿಕೆ ಹಾಕಿರುತ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಗಲಭೆ ಉಂಟಾಗುವಂತೆ ಪ್ರಚೋದಿಸಿ ಮಾತನಾಡಿರುತ್ತಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರಲು ಪ್ರಯತ್ನಿಸುತ್ತಿರುತ್ತಾರೆಂಬ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 32/24 ಕಲಂ 143, 153A, 295A, 505(2) ಸಬ್ಸೆಕ್ಷನ್ 2, 506 ಜೊತೆಗೆ 149 IPC ರಂತೆ ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿರುತ್ತದೆ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ. ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ.
ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಅವರು DDP ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಸರ್ ಸಭಾಧ್ಯಕ್ಷರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಒಂದು ನಿಮಿಷ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, DDP ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಅಲ್ಲ, ಒಂದು ನಿಮಿಷ. ಹಾಗಾಗಿ ಅವರು ಇದು ಪ್ರಚೋದನಕಾರಿಯಾದ ಹೇಳಿಕೆ ಇದೆ ಅಂತ ಹೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ಅಲ್ಲ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರಲ್ಲಿ 2 ವಿಚಾರ. ಈ ಕಂಪ್ಲೇಂಟ್ ಲಾಡ್ಜ್ ಆಗಿರೋದು ಶ್ರೀ ಅನಿಲ್ ಜರಾಳ್ ಲೋಬೋ ಬಿನ್ ಮೊಂತು ಲೋಬೋ ಅನ್ನುವಂಥವ್ರ ಕಂಪ್ಲೇಂಟ್ ಮೇಲೆ ಆಗಿದೆ. ಈ ಕಂಪ್ಲೇಂಟಲ್ಲಿ ಅವ್ರು ಏನು ಹೇಳ್ತಾರೆ, ಶಾಲೆ ಹತ್ರ ಬಂದು ಗಲಭೆ ಮಾಡಿದರು. ಅಲ್ಲಿ 2 ಶಾಸಕರ ಹೆಸರು ವೇದವ್ಯಾಸ್ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ಹೆಸರು ಹೇಳಿದ್ದಾರೆ. ಈಗ ನೀವೇ ತಡೆ ಪೊಲೀಸರ ಕಡೆಯಿಂದ ಎಂಕ್ವೈರಿ ಮಾಡಿ ನೀವೇ ಹೇಳಿದ್ರಿ ಅವ್ರು ಇಲ್ಲ ಅಂತ. ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್, ನಾಟ್ ಇನ್ ಫ್ರಂಟ್ ಆಫ್ ದಿ DDP. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ which has been registered against Bharat Shetty who is not there, number 1. Number 2, ಇಲ್ಲೇನು ಹೇಳ್ತೀರಿ, ಹಿಂದೂ ದೇವರ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ. ಅದು ಎಂಕ್ವೈರಿ ಆಗಬೇಕಲ್ಲ? ಅಲ್ಲಲ್ಲ, ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅಲ್ಲಲ್ಲ, ನಾನು ಅವ್ರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಲಾಗಿ, ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ ಅದರಲ್ಲೇ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆನೆ ಈ ಸ್ಟೇಟ್ಮೆಂಟ್ ಅವ್ರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ವಿಚಾರಣೆ ಮಾಡ್ಬೇಕಲ್ಲ. ಅಲ್ಲ, ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ. ಈಗ ನಾವು ಮುಂದೆ ಇಲ್ಲಿಗೆ ಇದು ಮುಗುದಿಲ್ಲ. ಇದು ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ನಿಮಿಷ, ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅದು ಸ್ವಾಗತ, ಪ್ರಶ್ನೆ ಅದಲ್ಲ. ಈಗ ನೀವೇ ಒಂದು ಆಪಾದನೆ ಆಡಿಯೋ ವೈರಲ್ ಅಂತ ಬಂದ ಮೇಲೆ ಅದನ್ನ ಪೂರ್ಣ ಪ್ರಮಾಣ ತನಿಖೆ ಮಾಡ್ದೇನೆ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅವ್ರು ಮಾಡಿಲ್ಲ ಅಂತ. ಟೀಚರ್ದಲ್ಲ ಆಡಿಯೋ, ಒಂದು ಪೇರೆಂಟ್, ಇದು ಒಂದು ಸ್ಟೂಡೆಂಟ್ ತಾಯಿದು. ಸಭಾಧ್ಯಕ್ಷರೇ, ನಾನು ಕ್ಲಿಯರ್ ಮಾಡ್ತೇನೆ. ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಸರ್. ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ಲಾ? ಅವರೇ ಮಾತಾಡಿ. ಈಗ ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. FIR ಅಲ್ಲಿ ಏನಿದೆ, ಘಟನಾ ಸ್ಥಳ, ಘಟನೆಯಲ್ಲಿ ಆಗಿದೆ, ಏನಾಗಿದೆ ಅಂತ ಇದೆ. ಎಲ್ಲೂ ಸಹ ನಾ DDP ಆಫೀಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಏನು ಸಹ ಇಲ್ಲ, ಮೆನ್ಷನ್ ಇಲ್ಲ. ಅವರು ಒತ್ತಡದಲ್ಲಿ ಈ ಕೇಸನ್ನು ಹಾಕಿದ್ದಾರೆ. ಒಂದು. ಎರಡನೇದು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಶಾಲೆಯವರು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ. ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರೆ ಹಾಗಾದ್ರೆ ಶಾಲೆಯ ಇದು ಮ್ಯಾನೇಜ್ಮೆಂಟ್? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ 12ನೇ ತಾರೀಕಿಗೆ ಆದಂತ ಇನ್ಸಿಡೆಂಟ್ ನಿನ್ನೆ ಬಂದು ಇವರು FIR ಆಗ್ತದೆ. 2 ದಿನ ಏನ್ ಮಾಡಿದ್ರು? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಪೇರೆಂಟ್ಸು. ನೀವು ವೈರಲ್ ಸೋಷಿಯಲ್ ಮೀಡಿಯಾ ಬಿಡಿ, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಪಾಸಾದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂತ ಕಂಪ್ಲೇಂಟ್ ಅಂತ ಸಹ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂತ ತಗೊಳ್ತಾರೆ, FIR ಮಾತ್ರ ನಮ್ಮ ಮೇಲೆ. ಯಾರು ಇಲ್ಲ ಅವ್ರ ಮೇಲೆ FIR. ಯಾರಲ್ಲಿ ಇದ್ರು, ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ DDPR ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ. DDPR ಅನ್ನ ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ? ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು. ಯಾವ ಡೇಟ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತ DDPR ಅನ್ನ ಟ್ರಾನ್ಸ್ಫರ್ ಆಗಿದೆ. ಯಾವ ಡೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಕೇಳಿ, ಅವರು ಉತ್ತರ ಕೊಡ್ಲಿ ಸರ್. ಡೇಟ್ ಇರ್ತದಲ್ಲ, ಡೇಟ್ ಇರ್ತದೆ. ಇದು ವಿಷಯ ನೋಡಿ, ಒಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಚರ್ಚೆ ಮಾಡ್ಬೋದು ನೋಡಿ. ಇಡೀ ಫ್ರಾಡುಲೆಂಟ್ ಕೇಸೆ. ಶರಣ್ ಪಂಪೆಲ್ಲು ಇಲ್ಲ ಸ್ಪಾಟ್ ಅಲ್ಲಿ. ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ಲಿ ಅವರು. ಶರಣ್ ಪಂಪೆಲ್ಲು ಶಾಲೆಗೆ ಬಂದಿದ್ದಾನಂತ ಒಂದು ವಿಡಿಯೋ ತೋರಿಸ್ಲಿ ನೋಡುವ, ಅಥವಾ ಒಂದು ಫೋಟೋ ತೋರಿಸ್ಲಿ. ಶರಣ್ ಪಂಪೆಲ್ಲು ಶಾಲೆ ಹತ್ರ ಹೋಗ್ಲಿಲ್ಲ, ನಾನು ಶಾಲೆ ಹತ್ರ ಹೋಗ್ಲಿಲ್ಲ. 2 ದಿನ ಆದ್ಮೇಲೆ DDPR ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನ FIR ಮಾಡುದಿಲ್ಲ, ಪುನಃ ನಮ್ಮ ಮೇಲೆ FIR ಹಾಕ್ತಾರೆ.
ಎಮ್ ಎಲ್ ಎಗಳ ಮೇಲೆ FIR ಹಾಕಿ ನಾವೇನು ಅದನ್ನ ಮಾತಾಡ್ಲೇಬಾರ್ದಂತನ ಅಥವಾ ಏನು ವಿಷಯ? ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು. ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.